ಗುರುಗಳೇ, ಇಲ್ಲಿ ಬರುವಂತ ಭಕ್ತಾದಿಗಳು ಪರಿಸರ ಮತ್ತು ನದಿ ತಟದಲ್ಲಿ ಬಟ್ಟೆಗಳಿಗೆ ಸಹ ಗಲೀಜು ಮಾಡೋದು ಅದನ್ನ ಮಾಡಬೇಡಿ ಅಂತ ನಿಮ್ಮ ಒಂದು ಮಾತಿನಿಂದ ಕ್ಷೇತ್ರಗಳಿಗೆ ಹೋಗುವಾಗ ಅಲ್ಲಿರುವಂತಹ ಸಂಪ್ರದಾಯ ಪದ್ಧತಿ ಜೊತೆಗೆ ಪರಿಸರ ಇವುಗಳನ್ನ ಕಾಪಾಡಬೇಕಾದದ್ದು ಪ್ರತಿಯೊಬ್ಬ ಭಕ್ತರ ಕರ್ತವ್ಯ. ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ಒಂದು ದಿವಸ ಹೋಗ್ತೀವಿ ಅಂತ ಆದ್ರೆ ಕ್ಷೇತ್ರಕ್ಕೆ ಪ್ರತಿನಿತ್ಯವೂ ಜನ ಬರೋರು ಇರ್ತಾರೆ. ಯಾರೋ ಕೆಲವರು ಹೇಳ್ಬಿಡ್ತಾರೆ ತಮ್ಮ ಉಡುಪುಗಳನ್ನ ಬಟ್ಟೆಗಳನ್ನ ನದಿಯಲ್ಲಿ ವಿಸರ್ಜನೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನದಿ ಪ್ರಾಂತವನ್ನ ಹಾಳು ಮಾಡೋದು, ಎಲ್ಲಂದ್ರಲ್ಲೇ ಕಸ ಕಡ್ಡಿಗಳನ್ನ ಹಾಕುವಂತಹದ್ದು, ಸ್ವಚ್ಛತೆಗೆ ಭಂಗ ತರುವಂತಹದ್ದು ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ಮಾಡಬಾರ್ದು. ಯಾಕಂದ್ರೆ ಆ ಕ್ಷೇತ್ರ ಪವಿತ್ರವಾಗಿರ್ಬೇಕು. ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಲಿ ಬೆಂಡಾಗಿ ಕ್ಷೇತ್ರಕ್ಕೆ ಹೋದಾಗ ಒಂದು ಶಾಂತಿ, ನೆಮ್ಮದಿ, ಸ್ವಚ್ಛತೆ, ಸುಂದರತೆ, ಒಂದು ಆಧ್ಯಾತ್ಮಿಕ ವಾತಾವರಣವನ್ನು ಅರಸಿಕೊಂಡು ಹೋಗಿರ್ತೇವೆ. ಅಲ್ಲೂ ಕೂಡ ದೊಡ್ಡ ದೊಡ್ಡ ಸಿಟಿಗಳಲ್ಲಿದ್ದಂತೆ ಎಲ್ಲಾ ಕಡೆಗೂ ಕೂಡ ಕಸಕಡ್ಡಿಗಳ ಡಂಪು ಮತ್ತೆ ಎಲ್ಲಂದ್ರಲ್ಲೇ ಮಲಮೂತ್ರಗಳ ವಿಸರ್ಜನೆ ಇವುಗಳನ್ನ ಮಾಡಿ ಕ್ಷೇತ್ರದ ಪರಿಸರವನ್ನ ಹಾಳು ಮಾಡಿದ್ರೆ ಭಕ್ತರ ಮನೋಭಾವಕ್ಕೂ ತೊಂದರೆ ಆಗುತ್ತೆ, ಕ್ಷೇತ್ರಕ್ಕೆ ಮಾಡಿದ ಅಪಚಾರವೂ ಆಗತ್ತೆ, ಜೊತೆಗೆ ಕ್ಷೇತ್ರದ ಮೇಲೆ ಅದೊಂಥರ ಹೊರೆ ಆಗತ್ತೆ. ಯಾಕಂದ್ರೆ ಭಕ್ತರು ಎಲ್ಲಂದ್ರಲ್ಲೇ ಕಸ ಮಾಡಿದಾಗ ಕ್ಷೇತ್ರದ ಪಾಲಕರುಗಳು ಅಥವಾ ಆ ದೇವಸ್ಥಾನದ ಮಠಮಾನ್ಯಗಳ ಪಾಲಕರು ಇದನ್ನೇನು ಗಮನ ಹರಿಸಿಲ್ಲ ಅಂತ ನೇರವಾಗಿ ಅವರನ್ನ ನಾವು ಪೆಟ್ಟು ಮಾಡಿ ತೋರಿಸ್ಬೇಕಾಗತ್ತೆ. ನಾವು ಬರುವಂತಹ ಭಕ್ತರಿಗೆ ಸೂಚನೆ ಇಷ್ಟೇ: ನದಿಯಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬೇಡಿ, ನದಿ ತೀರವನ್ನು ಪವಿತ್ರವಾಗಿ ಇಟ್ಕೊಳ್ಳಿ, ನೀವಿರುವಂತಹ ಪ್ರಾಂತದಲ್ಲಿ ಕಸಕಡ್ಡಿಗಳನ್ನ ಹಾಕಬೇಡಿ, ಜೊತೆಗೆ ಏನು ನಾವು ಡಸ್ಟ್ ಬಿನ್ಗಳನ್ನ ಇಟ್ಟಿದ್ದೀವಿ ಅಲ್ಲಿ ಅದನ್ನ ವಿಸರ್ಜನೆ ಮಾಡಿ ಕ್ಷೇತ್ರದ ಪಾವಿತ್ರತೆ ಪರಿಶುದ್ಧತೆಗೆ ಎಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲ ಭಕ್ತರನ್ನ ನಾವು ಸೂಚಿಸ್ತಾ ಇದ್ದೀವಿ.